ಆಲ್ರೆಡಿ ಕೊಳೆ ಬಿಡಕ್ಕೆ ಸ್ಟಾರ್ಟ್ ಆಯ್ತು ಇದು. ಸೊ ಈ ರೀತಿ ತಿರುಗ್ತಾನೆ ಇರುತ್ತೆ ಇದು. ಇದು ನಿಮಗೆ 1 ನಿಮಿಷ ಆದ ತಕ್ಷಣ ರಿವರ್ಸ್ ಸುತ್ತುತ್ತೆ ಆಂಟಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾನೆ ಇರುತ್ತೆ. 5 ನಿಮಿಷ ಇದೇ ತರ ಪ್ರೊಸೆಸ್ ಆಗುತ್ತೆ. 5 ನಿಮಿಷ ನಂತರ ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಆಫ್ ಆಗುತ್ತೆ. ವೀಕ್ಷಕರೇ, ಇದೊಂಥರ ಡಿಫ್ರೆಂಟ್ ಮಾಡೆಲ್ ಅಂತ ಹೇಳ್ಬೋದು. ಮೊದಲನೇದಾಗಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋಂಥದ್ದು ಆ್ಯಂಡ್ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಟ್ರಾನ್ಸ್ಪರೆಂಟ್ ಬಾಡಿ ಕೊಡ್ತಾ ಇದ್ದಾರೆ. ಅಂಡ್ ಇದ್ರ ಗೇಜ್ ನೋಡಬಹುದು, ತುಂಬಾ ದಪ್ಪ ಇದೆ ಅಲ್ಲ ಸರ್? ಇದ್ರ ಗೇಜ್ ತುಂಬಾ ದಪ್ಪ ಇದೆ, ನಿಮಗೆ ಗೊತ್ತಾಗುತ್ತೆ. ಇದು ಫುಡ್ ಗ್ರೇಡ್ ಬಾಡಿ. ಫುಡ್ ಗ್ರೇಡ್ ಬಾಡಿ, ಕುಡಿಯಕ್ಕೂ ಯೂಸ್ ಮಾಡಬಹುದು. ಕುಡಿಯಕ್ಕೂ ಯೂಸ್ ಮಾಡಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವತ್ತು ನಾನಿದ್ದೀನಿ ನಂದಿ ಪವರಲ್ಲಿ, ಬೆಂಗಳೂರಿನ ಹೆಗ್ನಳ್ಳಿ ಕ್ರಾಸಲ್ಲಿರುವಂತಹ ನಂದಿ ಪವರು. ನಾವು ಮುಂಚೆನೂ ಕೂಡ ನಂದಿ ಪವರ್ ಜೊತೆ ಒಂದು ಪೋರ್ಟೇಬಲ್ ಆಯಿಲ್ ಮೇಕಿಂಗ್ ಮಷೀನನ್ನು ತೊಗೊಂಬಂದಿದ್ದೆ. ತುಂಬ ಇಷ್ಟ ಆಗಿತ್ತು ನಿಮಗೆ. ಎಸ್, ಅದೇ ನಂದಿ ಪವರ್ ಅವರು ತಮಗೋಸ್ಕರ ಒಂದು ಕಾಂಪ್ಯಾಕ್ಟ್ ವಾಷಿಂಗ್ ಮಷೀನನ್ನು ಕೂಡ ತೊಗೊಂಬಂದಿದ್ದಾರೆ. ಇದನ್ನು ಕಾಂಪ್ಯಾಕ್ಟ್ ಅನ್ನೋಕ್ಕಿಂತ ಫುಲ್ಲಿ ಪವರ್ಡ್ ವಾಷಿಂಗ್ ಮಷೀನ್ ಅಂತಾನೆ ಕೂಡ ಹೇಳ್ಬೋದು. ಯಾಕಂತಂದ್ರೆ ದೊಡ್ಡ ದೊಡ್ಡ ವಾಷಿಂಗ್ ಮಷೀನ್ಗಳು ಮಾಡೋ ಕೆಲಸವನ್ನ ಇದು ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಇದನ್ನ ನಮಗೆ ಪರಿಚಯಿಸ್ತಾ ಇರುವಂತವ್ರು ನಂದಿ ಪವರ್. ಅಂಡ್ ನಂದಿ ಪವರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಂದಿ ಪವರ್ ಕಡೆಯಿಂದ ಗೋಪಾಲ್ ಸರ್ ಇದ್ದಾರೆ. ಕರೆಯಣ್ಣ ಸರ್ನ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮ್ ಒಂದು ಒಳ್ಳೆ ಆಯಿಲ್ ಮಷೀನ್ ಅನ್ನ ತಗೊಂಡ್ಬಂದಿದ್ರಿ, ನಮ್ಮ ಜನರಿಗೆ ತುಂಬಾ ಇಷ್ಟ ಆಗಿದೆ. ಸೊ ಈ ಟೈಮ್ ಏನ್ ತಗೊಂಡ್ ಬರ್ತಾ ಇದ್ದೀರಾ ಸರ್? ಇದು ಪೋರ್ಟಬಲ್ ವಾಷಿಂಗ್ ಮಿಷಿನ್. ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗಬಹುದು. ಲೈಟ್ ವೈಟ್ ಇರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಓಕೆ. 9 kg ಬಟ್ಟೆ ಹೋಗುತ್ತೆ. 9 kg ಬಟ್ಟೆ ಹೋಗ್ಯೋದು. ಇನ್ನೊಂದು ಎಷ್ಟು kg ಇದು? ನಮ್ಮಲ್ಲಿ 3 ರೇಂಜ್ ಇದೆ. 6, 9, 10. 6, 9, 10 ಮೂರು ಬರುತ್ತೆ. ಒಂದು ಮ್ಯಾಟ್ರ್ ಕೇಳಕ್ಕೆ ಇಷ್ಟಪಡ್ತೀನಿ, ತಮ್ಮ ವಿಶೇಷತೆ ಏನು ವಾಷಿಂಗ್ ಮಷೀನ್? ಹೊರಗಡೆನೂ ತುಂಬಾ ಕಡೆ ನೋಡಿದ್ದೀನಿ. ಹೌದು. ತಮ್ಮ ಬಗ್ಗೆ ಹೇಳಿ, ತಮ್ಮ ಮಷೀನ್ಗಳ ಬಗ್ಗೆ. ಸರ್, ಇದು ಮೋಟರ್ ಪವರ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಮೋಟರ್ ಪವರ್ ಕೆಪಾಸಿಟಿ ಚೆನ್ನಾಗಿದೆ. 9 kg ಅಂದ್ರೆ 9 kg ಬಟ್ಟೆ ಇಂದ ಜಾಸ್ತಿನೇ ಹಾಕ್ಬೋದು. ಹಾಕ್ಬೋದು. ಆದ್ರೆ ಬೇರೆ ಕಡೆ ನಿಮ್ಗೆ ಕೇಳಿರ್ತೀರಾ 9 kg ಬಟ್ಟೆ ಹಾಕಿದ್ರೆ ಮೋಟರ್ ರನ್ನಿಂಗ್ ಶಬ್ದ ಬರುತ್ತೆ, ನಿಮ್ಗೆಲ್ಲ ಬರುತ್ತೆ. 9 kg ಅಂದ್ರೆ 9 kg ಸ್ಪೆಸಿಸ್ ಆಗಿ ಹಿಡಿಯುತ್ತೆ. ಪರ್ಫೆಕ್ಟ್ ಆಗಿ ಹಾಕ್ಬೋದು. 9 kg ಹಿಡಿತದೆ. ಅನ್ಬ್ರೇಕಬಲ್ ಬಾಡಿ. ಸೊ ಹೇಳಿದಷ್ಟು kg ನ ಹಾಕಬಹುದು. ಓಕೆ. ಆಮೇಲೆ ಸ್ಟ್ರಾಂಗ್ ಬಾಡಿ, ಅನ್ಬ್ರೇಕಬಲ್, ಬಿದ್ರು ಹೊಡೆದೋಗಲ್ಲ ಸರ್. ಆಮೇಲೆ ಇನ್ನೊಂದು, ನಂದಿ ಪವರ್ ಅಲ್ಲಿ ಇನ್ನೇನೇನ್ ಪ್ರಾಡಕ್ಟ್ ಸಿಗುತ್ತೆ ಸರ್? ನಂದಿ ಪವರ್ ಅಲ್ಲಿ ತುಂಬಾ ಹಲವಾರು ಪ್ರಾಡಕ್ಟ್ಗಳಿವೆ. ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಲಾಸ್ಟ್ ಟೈಮ್ ಹೇಳಿದೆ, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಲೈಟಿಂಗ್ಸ್, ಸೋಲಾರ್ UPS, ಗೀಸರ್, ಗ್ಯಾಸ್ ಗೀಸರ್, ಇನ್ಸ್ಟೆಂಟ್ ಗೀಸರ್, ಸ್ಟವ್ಸ್ಗಳು, ಎಲ್ಲಾ ರೀತಿಯ ಸ್ಟವ್ ಸಿಗುತ್ತೆ ನಿಮಗೆ. ಚಿಮ್ನಿ ಸಿಗುತ್ತೆ, ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಸಿಸ್ಟಮ್ ಸಿಗುತ್ತೆ, ಮನೆಗೆ ರಿಲೇಟೆಡ್ ಎಲ್ಲಾ ಪ್ರಾಡಕ್ಟ್ ಸಿಗುತ್ತೆ ಅಲ್ವಾ? ಸೊ ಇವತ್ತು ನಾವು ವಾಷಿಂಗ್ ಮಷೀನ್ ಜೊತೆ ಬಂದಿದ್ದೀವಿ ಅಲ್ವಾ? ಸೊ ಇದರ ಕೆಪಾಸಿಟಿ ಯಾವ ತರ ಇರುತ್ತೆ ಅಂಡ್ ಇದನ್ನ ನಾವು ಕೂಡ ನೋಡ್ಬೇಕಾಗುತ್ತೆ. ನಾವು ಒಂದು ಡೆಮೋನ ಮಾಡಬಹುದು, ತೋರಿಸ್ತೀರಾ ಅಲ್ವಾ? ಬಟ್ಟೆ ಹಾಕಿ ಒಗೆದು ತೋರಿಸ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಸರ್ ಹೇಳಿದ್ರು 9 kg ಅಂತಂದ್ರೆ 9 kg ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. 6 kg ಅಂದ್ರೆ 6 kg ಹಾಕಲ್ಲ. ಹೌದು, ಕರೆಕ್ಟ್. ಖಂಡಿತ ಕೈಯಲ್ಲಿ ಹಾಕ್ತೀವಿ ಅಷ್ಟೇ. ಓಕೆ. ಸೊ ಡೇ ಟು ಡೇ ಚೆನ್ನಾಗಿರುತ್ತೆ. ಸೊ ಇದು ಯಾರ್ಯಾರಿಗೆ ಯೂಸೇಜ್ ಆಗುತ್ತೆ ಅದೊಂದು ಹೇಳ್ಬಿಡಿ ಸರ್ ನಮಗೆ. ಬೆಸ್ಟ್ ಯಾರಿಗೆ ಅಂತ ಹೇಳ್ತೀರಾ ಸರ್? ಇದು ಇವಾಗೆಲ್ಲ ನೋಡಿ, ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ ಇರ್ತಾರೆ. ಸೊ ಹೈ ಎಂಡ್ ಪ್ರಾಡಕ್ಟ್ ಹೋಗಕ್ಕಾಗಲ್ಲ, ಇನ್ನೊಂದು ಜಾಗ ಇರಲ್ಲ, ದುಡ್ಡಿದ್ರು ಜಾಗ ಇರಲ್ಲ. ಕೆಲವೊಬ್ಬರಿಗೆ ಸಿಟಿಯಲ್ಲಿ ನೋಡಿ ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ಜಾಗ ಇರಲ್ಲ, ತುಂಬಾ ವಸ್ತುಗಳು ಇರ್ತವೆ, ಫ್ರಿಜ್ ಎಲ್ಲಾ ಇರ್ತದೆ. ಸೊ ಇದು ಮಾಡ್ಕೊಳ್ಳೋ ಜಾಗ ಬೇಕು. ಸೊ ಇದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಎತ್ಕೊಂಡು ಓಡಾಡಬಹುದು, ಆರಾಮಾಗಿ ಹೋಗ್ತಾ ಇದೀರಾ ಅಂದ್ರೆ ತಗೊಂಡು ಹೋಗ್ಬೋದು. ಸೊ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡೋದು ದೊಡ್ಡ ವಾಷಿಂಗ್ ಮಷೀನ್ ಅನ್ನ ನೀವು ಈ ರೀತಿ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲಸದ ಎಂಪ್ಲಾಯ್ಸ್ ಇರ್ತಾರೆ, ಊರ್ ಬಿಟ್ಟು ಊರ್ ಬಂದಿರ್ತಾರೆ, ಇಲ್ಲಿ ತಿಂಗಳಾಂಗಟ್ಲೆ ಇರ್ತಾರೆ, ಅಂತವ್ರಿಂದ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು, ಈಸಿಯಾಗಿ ಮನೆ ತಗೊಂಡು ಹೋಗ್ಬೋದು ವಾಪಸ್. ಬ್ಯಾಚುಲರ್ಗಳು, ಚಿಕ್ಕ ಪುಟ್ಟ ಮನೆಯಲ್ಲಿರುವಂತಹ ಫ್ಯಾಮಿಲೀಸ್ಗಳು ಅಂಡ್ ಜೊತೆಯಲ್ಲಿ ಫ್ಲಾಟ್ ಗಳು ಯಾರಿರುತ್ತೆ ಅವ್ರಿಗೂ ಕೂಡ ಈಸಿ ಒಂದ್ ಕಡೆಯಿಂದ ಒಂದ್ ಕಡೆ ಇದ್ ಮಾಡ್ಬೇಕು ಅಂತವ್ರು, ಯಾರಿಗೆ ಟೆರೆಸ್ ಇರೋದಿಲ್ಲ ಅಂತವ್ರು, ಚಿಕ್ಕ ಪುಟ್ಟ ಜಾಗ ಇರುತ್ತೆ ಅಂತವ್ರು, ಪ್ರತಿಯೊಬ್ರು ಕೂಡ ಇದನ್ನ ಯೂಸ್ ಮಾಡಬಹುದು. ಸರ್, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಡೆಮೋ ಕೊಳ ಇರುತ್ತೆ, ನೀರ್ ಕನೆಕ್ಷನ್ ಇರಲ್ಲ ಅಂತ ಎಲ್ಲ ಸಮಸ್ಯೆ ಇರುತ್ತೆ. ನೀರ್ ಬೇಕಾದ್ರೆ ತಂದು ಉಯ್ಕೊಂಡು ವಾಶ್ ಮಾಡಬಹುದು, ಮೇಲಿಂದನೇ ಉಯ್ದುಕೊಳ್ಳಬಹುದು. ಏನ್ ಮಾಡಿ ಕೊಳಗಿಳಿ ಏನು ಬೇಕಾಗಿಲ್ಲ ಅಲ್ವಾ? ಸೊ ಪ್ರತಿಯೊಂದನ್ನು ಕೂಡ ಇವಾಗ ತೋರ್ಸೋಣ ವೀಕ್ಷಕರೇ. ಸರ್ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಕ್ವಶನ್ ಏನಂದ್ರೆ, ಇದನ್ನ ಮಾಮೂಲಿ ಕರೆಂಟ್ ಅಲ್ಲಿ ರನ್ ಮಾಡಬಹುದಾ? ಹೌದು, ಮಾಡಬಹುದು ಸರ್. 3 phase ಬೇಕಾಗಿಲ್ಲ. ಓಕೆ. ನಮ್ಮ ಮನೆಯಲ್ಲಿ ಯಾವ ಪವರ್ ಪ್ಲಗ್ ಇದೆ, ಯಾವ್ದಿದೆ ಅದರಲ್ಲೇ ಯೂಸ್ ಮಾಡಬಹುದು. ಕಾಮನ್ ಇದರಲ್ಲಿ ನೋಡ್ತಾ ಇರಬಹುದು. ಎಷ್ಟು ವ್ಯಾಟ್ ನ ಮೋಟರ್ ಇರುತ್ತೆ ಸರ್ ಇದರಲ್ಲಿ? 0.2 HP ಇರುತ್ತೆ ಸರ್. 0.2 HP. ಹೌದು. ಓಕೆ ಸರ್, ಇವಾಗ ಫಸ್ಟ್ ಒಂದು ಓವರ್ವ್ಯೂ ಕೊಟ್ಬಿಡಿ. ಎಲ್ಲೆಲ್ಲಿ ಏನಿರುತ್ತೆ, ಸ್ವಿಚ್ ಏನು, ಪಾಯಿಂಟ್ ಏನು ಎಲ್ಲ ಹೇಳಿ ಸರ್ ನಮಗೆ. ಸರ್, ಇದು
ಇಲ್ಲಿ ಒಂದು ಎಲ್ಬೋ ಹಾಕೊಂಡು ನೀರು ಕನೆಕ್ಷನ್ ಕೊಡ್ಬೋದು, ಕೊಳಾಯಿಂದ ನೀರು ಕಲೆಕ್ಷನ್ ಕೊಡ್ಬೋದು, ಎಲ್ಬೋ ಹಾಕೊಂಡು ಕೊಡ್ಕೊಬೋದು. ಸರಿ, ಕೊಳ ಇಲ್ಲ ಏನಿಲ್ಲ ಅಂದ್ರೆ ಆಚೆ ಎಲ್ಲೋ ಇದೀವಿ ಅಂದ್ರೆ ನೀರು ತಂದಿರಲ್ಲಿ ಹಾಕೋಬಹುದು, ಇದ್ರ ಒಳಗಡೆ ಸುರ್ದು ಬಿಡ್ಬೋದಲ್ಲ, ಸುರಿದು ಬಿಡ್ಬೋದು. ಇದೇನಿದು ಇಂಪೆರಲ್ ಇದು? ಹೌದು. ಓಕೆ ಓಕೆ. ಆಮೇಲೆ ಹಾ, ಇದು ಎಲ್ಲ ಒಗ್ದಾದ್ಮೇಲೆ ಉಳಿದಿರೋಂಥ ಗಲೀಜ್ ನೀರನ್ನ ಬಿಡಕ್ಕೆ ಡ್ರೈನ್ ಮಾಡಕ್ಕೆ ಅಲ್ವಾ ಇದು? ಇದು ವಾಶ್ ಮಾಡುವಾಗ ಇಲ್ಲಿ ಮೇಲೆ ಇರಬೇಕು. ಸರಿ. ಅಂಡ್ ಎದುರುಗಡೆ ಇಲ್ಲಿ ನೋಡಿ ಸ್ವಿಚ್ ಇದೆ, ಇಲ್ಲಿ ಸ್ವಿಚ್ ಇದೆ. ಕಡಿಮೆ ಕೊಳ ಇದ್ರೆ 5 ನಿಮಿಷ, ಇನ್ನು ಸ್ವಲ್ಪ ಜಾಸ್ತಿ ಕೊಳ ಇದೆ ಅಂದ್ರೆ 10 ನಿಮಿಷ, ತುಂಬಾ ಕೊಳ ಇದೆ ಅಂದ್ರೆ 15 ನಿಮಿಷ. ಓಕೆ, ಮ್ಯಾಕ್ಸ್. ಹೌದು. ಓಕೆ ಓಕೆ, ಅಷ್ಟಕ್ಕೆ ಇಟ್ಕೋಬೋದಲ್ವಾ? ಈ ತರ ತಿರ್ಸಿದ್ರೆ ಆಯ್ತಲ್ವಾ? ಈ ತರ ತಿರ್ಸ್ತಾ ಹೋದ್ರೆ ಅದು ಆಟೋಮೆಟಿಕಲಿ ರಿಟರ್ನ್ ಬರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಓಕೆ, ಸೂಪರ್. ಸೊ ಇದನ್ನ ಇವಾಗ ನೀರು ಹಾಕ್ಬಿಡೋಣ ಸರ್, ಇದಕ್ಕೆ ಹಾಕ್ಬಿಡಿ, ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ. ಸರ್ ಇದನ್ನ ಯಾವ ಲೆವೆಲ್ ವರೆಗೆ ಹಾಕ್ಬೇಕಾಗತ್ತೆ ನೀರು? ಮ್ಯಾಕ್ಸ್ ವಾಟರ್ ಲೆವೆಲ್ ಕೊಟ್ಟಿದ್ದೀವಿ, ಆ ಲೆವೆಲ್ ವರೆಗೂ ಹಾಕ್ಬೋದು. ಅಷ್ಟೇವರೆಗೆ ಮಾತ್ರ ಅಲ್ವಾ? ಓಕೆ. ಡೈರೆಕ್ಟ್ ಆಗಿ ಪೌಡರ್ ಹಾಕ್ಬಿಡ್ಬೋದಲ್ಲ? ಪೌಡರ್ ಹಾಕೋದು. ಸರಿ, ಓಕೆ. ಸೊ ನೆಕ್ಸ್ಟ್ ಬಟ್ಟೆ ಹಾಕುವಂಥದ್ದು. ಡೈರೆಕ್ಟ್ ಬಟ್ಟೆ ಹಾಕೋದಾ? ಹೌದು. ಓಕೆ ಸರ್, ಇದು ಎಷ್ಟು ಕೆಜಿ ಇದು? 9 kg. 9 kg ಇದು ಹಾಕ್ಬಿಡಿ, ಬಟ್ಟೆ ಹಾಕ್ಬಿಡಿ ಸರ್. ಇಷ್ಟು ಬಟ್ಟೆ ಹಾಕಿದ್ದೀವಿ ಸರ್. ಇದನ್ನ ಎಷ್ಟೊತ್ತು ರನ್ ಮಾಡೋಣ ಅಂತ ಹೇಳ್ತೀರಾ ನಿಮ್ಮ ಪ್ರಕಾರ? ಸರ್ ಒಂದು 5 ಮಿನಿಟ್ಸ್ ಮಾಡೋಣ. 5 ನಿಮಿಷ ಮಾಡೋಣ? ಬಟ್ಟೆ ಜಾಸ್ತಿ ಕೊಳೆಯಿಲ್ಲ, ಒಂದು 5 ನಿಮಿಷ ಮಾಡೋಣ. ಜಾಸ್ತಿ ಕೊಳೆ ಇಲ್ದಿರೋದ್ರಿಂದ 5 ನಿಮಿಷ ಮಾಡಿಬಿಡೋಣ. ಹಾಗೆ ಸರ್, ರನ್ ಮಾಡಿ. 5 ನಿಮಿಷ ಸಾಕಂತೀರಾ? ಹೌದು. ಓಕೆ, ತೋರಿಸಿ ಸರ್ ಒಳಗಡೆ ಯಾವ ರೀತಿ ರನ್ ಆಗ್ತಿದೆ ಏನು ಕತೆ ತೋರಿಸ್ಬಿಡೋಣ. ಆಲ್ರೆಡಿ ಕೊಳೆ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ಇದು. ಸೊ ಈ ರೀತಿ ತಿರುಗ್ತಾನೆ ಇರುತ್ತೆ ಇದು. ನಿಮಗೆ 1 ನಿಮಿಷ ಆದ ತಕ್ಷಣ ರಿವರ್ಸ್ ಸುತ್ತುತ್ತೆ, ಆಂಟಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾನೆ ಇರುತ್ತೆ. 5 ನಿಮಿಷ ಇದೇ ತರ ಪ್ರೊಸೆಸ್ ಆಗುತ್ತೆ. 5 ನಿಮಿಷ ನಂತರ ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸೊ ಹಿಂಗೆ ತಿರುಗ್ತಾನೆ ಇರುತ್ತೆ. 5 ನಿಮಿಷ ಆದ್ಮೇಲೆ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಅಲ್ವಾ? ಸೊ 5 ನಿಮಿಷ ವೇಟ್ ಮಾಡೋಣ. ಹೇಗೆ ಬಂದಿರುತ್ತೆ, ಏನ್ ಕತೆ, ಕೊಳೆ ಎಲ್ಲ ಕಂಪ್ಲೀಟ್ ಆಗಿದ್ಯಾ ನೋಡೋಣ ವೀಕ್ಷಕರೇ. ಸರ್ ರನ್ ಆಗ್ತಾ ಇದೆಯಲ್ವಾ ಇವಾಗ? ಸರ್ ರನ್ ಆಗ್ತಾ ಇದೆ. ಬೇರೆ ವಾಷಿಂಗ್ ಮಿಷಿನ್ ನೋಡಿರ್ತೀರ ನೋಡಿ, ಸೌಂಡೇ ಗೊತ್ತಾಗ್ತಾ ಇಲ್ಲ. ಹೌದು. ಓಕೆ. ಅಂಡ್ ಶೇಕು ಏನು ಅಷ್ಟೊಂದು ಆಗ್ತಾ ಇಲ್ಲ? ಅಷ್ಟು ಆಗಲ್ಲ. ನಿಮ್ ನೆಲ ಸರ್ಫೇಸ್ ಲೆವೆಲ್ ಆಗಿದ್ರೆ, ಫ್ಲಾಟ್ ಆಗಿದ್ರೆ ಶೇಕ್ ಆಗಲ್ಲ. ಶೇಕ್ ಆಗೋದಿಲ್ಲ. ಅಂಡ್ ಸೌಂಡು ಇಲ್ಲ. ಹೌದು, ಚೂರು ಸೌಂಡ್ ಇಲ್ಲ. ಸೌಂಡ್ ಇಲ್ಲ. ಸೊ ವೀಕ್ಷಕರೇ, ನೀವು ತೆಗೆದು ನೋಡಿದ್ರಷ್ಟೇ ಗೊತ್ತಾಗುತ್ತೆ ನಿಮಗೆ ಒಳಗಡೆ ರನ್ ಆಗ್ತಾ ಇರುವಂಥದ್ದು. ಅದು ಬಿಟ್ಟರೆ ಯಾವುದೇ ರೀತಿಯ ಸೌಂಡ್ ಆಗಲಿ ಏನು ಬರೋದಿಲ್ಲ. ಬೇಕಾದ್ರೆ ಇಲ್ಲಿ ಪೈಪಿಂದ ನೀರನ್ನು ಬಿಟ್ಕೋಬಹುದು, ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೀರನ್ನು ಹಾಕಬಹುದು. ಸೊ ಇದು ಆಟೋಮೆಟಿಕಲಿ ರಿವರ್ಸ್ ಆಗ್ತಾ ಇರುತ್ತೆ ಸರ್. ಇಲ್ಲಿ ರಿವರ್ಸ್ ಆಗ್ತಾ ಇದೆ ನೋಡಿ. ಸೊ ಇದು ಜೀರೋ ಆಗ್ಬಿಡುತ್ತೆ. 5 ನಿಮಿಷ ಆಗಿದೆ. ಸ್ಟಾಪ್ ಆಗುತ್ತೆ ಇವಾಗ ಅಲ್ವಾ? ಹೌದು. ನೋಡಿ ವೀಕ್ಷಕರೇ, ಕೊಳೆ ಎಷ್ಟು ಬಂದ್ಬಿಟ್ಟಿದೆ ಅಂತ. ಸೊ ಇದೀಗ ಇಲ್ಲಿಗೆ ಸ್ಟಾಪ್ ಆಯ್ತು. ಈಗ ಏನ್ ಮಾಡ್ಬೇಕು ನಾವು? ಸರ್ ಇವಾಗ ನೀರನ್ನ ಡ್ರೈನ್ ಔಟ್ ಮಾಡಬೇಕು. ಇದನ್ನ ತೆಗೆದು ಬಿಟ್ರೆ ಡ್ರೈನ್ ಔಟ್ ಆಗುತ್ತೆ. ಸೊ ವೀಕ್ಷಕರೇ, ಇದನ್ನ ಹೊರಗಡೆ ಬಿಡ್ತೀವಿ, ಇಲ್ಲಿ ಒಳಗಡೆ ಆಫೀಸಲ್ಲಿ ಆಗಲ್ಲ. ಸರ್ ಹೊರಗಡೆ ಬಿಟ್ಬಿಟ್ಟು ಬಂದ್ಬಿಡಿ, ಬಟ್ಟೆ ತೋರಿಸ್ಬಿಡೋಣ ವೀಕ್ಷಕರಿಗೆ. ಕೊಳೆ ಎಲ್ಲ ಹೋಗ್ತಾ ಇದೆ, ಡ್ರೈನ್ ಔಟ್ ಆಗಿದೆ, ನೀರೆಲ್ಲ ಆಚೆ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ನೀರು ಹೋಗ್ತಾ ಇದೆ ಅಲ್ವಾ? ಜಸ್ಟ್ ಈಗ ತೆಗೆದು ಬಿಟ್ಬಿಟ್ರೆ ಆಯ್ತು. ಸೂಪರ್. ಡ್ರೈನ್ ಆಯ್ತು ನೋಡಿ. ಬಟ್ಟೆ ನೋಡಿ ಸರ್, ಫುಲ್ ಡ್ರೈ ಆಗಿಬಿಟ್ಟಿದೆ ಅಲ್ಲ. ಆಲ್ಮೋಸ್ಟ್ ವೀಕ್ಷಕರೇ 60% ಡ್ರೈ ಆಗಿದೆ ಅಂತ ಹೇಳ್ಬೋದು. ಚೂರು ಈ ಥರ ಒಣಸ್ಕೊಂಡ್ಬಿಟ್ರೆ ಸಾಕು. ಇದೇ ಮಷೀನ್ ಮೇಲೇನೆ ಎಷ್ಟು ಕೊಳೆ ಇದೆ ಬಟ್ಟೆ. ಕೊಳೆ ಹೆಂಗಿತ್ತು ಸರ್ ಇದು? 5 ಮಿನಿಟ್ಸ್, 10 ಮಿನಿಟ್ಸ್ ಆಗಿದೆ, ಇನ್ನು ಕ್ಲೀನ್ ಆಗೋದು. ಇದು 15 ಹಾಕಿದ್ರೆ ಇನ್ನೂ ಕ್ಲೀನ್ ಆಗಿರೋದು. ಹೌದು. ಸೊ ಈ ರೀತಿ ಇದ್ರ ಮೇಲೇನೆ ಒಣಗಾಕ್ಬಿಟ್ರೆ ನಿಮಗೆ ಆಯಿತು. ನೋಡಿ, ಒಣಗಾಕಕ್ಕೆ ಸ್ಟ್ಯಾಂಡು ಆಗೋಯ್ತು ಇದು. ಸೊ ವೀಕ್ಷಕರೇ, ಕಂಪ್ಲೀಟ್ ಕ್ಲೀನ್. ಸರಿ ಸರ್, ಇವಾಗ ಬೆಲೆಗಳ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ. ಹಾಂ ಸರ್. ಸೊ ವೀಕ್ಷಕರೇ, ಡೆಮೋ ನೋಡಿದ್ರೆ ತುಂಬ ಚೆನ್ನಾಗಿತ್ತು. 5 ನಿಮಿಷದಲ್ಲಿ ಅಷ್ಟೊಂದು ಕೊಳೆಯಾದ ಬಟ್ಟೆನ ಕ್ಲೀನ್ ಮಾಡಿ. ಸರ್ ಇವಾಗ ಇದರಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ? ಕೆಜಿ ಸರ್ 6 kg, 10 kg, 6 kg, 9 kg, 10 kg, 6, 9, 10. 6 kgಗೆ ಎಷ್ಟಾಗುತ್ತೆ ಬೆಲೆ? 3600 ರೂಪಾಯಿ. 3600, 3600. 9 kgಗೆ ಎಷ್ಟಾಗುತ್ತೆ? 4900, 4900, 4900. 10 kgಗೆ ಎಷ್ಟಾಗುತ್ತೆ? 5800. 5800. ಸೊ 5800 ಫೈನಲ್. ಸೊ 10 kg ಮಷಿನ್ ಬೇಕಂದ್ರೂ ಕೂಡ 5800 ರೂಪಾಯಿ. ಸೇಮ್ ಮಾಡೆಲ್ ಬರುತ್ತಾ? ಸೇಮ್ ಮಾಡೆಲ್ ಬರುತ್ತೆ. ಮೂರು ಕೂಡ ಸೇಮ್ ಮಾಡೆಲ್ ಇರುತ್ತೆ. ಸೊ ಇದು ಮೋಟರ್ ಕೆಪಾಸಿಟಿ ಚೇಂಜ್ ಇರುತ್ತೆ. ಓಕೆ. ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಅದು 6, 9, 10 ಅಂತ ಡಿವೈಡ್ ಮಾಡಿದೀರಾ. ಸರ್ ಇದ್ರ ಮೇಲೆ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ? ಸರ್ ಗ್ಯಾರಂಟಿ 1 ವರ್ಷ, ವಾರಂಟಿ 5 ವರ್ಷ. 5 ವರ್ಷ ವಾರಂಟಿ. ಹೌದು. 5 ವರ್ಷದ ಮೇಲೂ ನೀವು ಸಪೋರ್ಟ್ ಇದ್ದೇ ಇರುತ್ತೆ ತಾನೆ? ಏನೇ ಆದ್ರೂ ನೋಡ್ಕೊಂತೀರಾ? ನೀವಿರೋರ್ಗು ನಾವಿರೋರ್ಗು ನೋಡೇ ನೋಡ್ಕೊಂತೀರಾ. ಮಷೀನ್ ಇರೋರ್ಗು ಕೂಡ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ. ಸರ್ ನೆಕ್ಸ್ಟ್ ಕ್ವಶನ್ ಕಾಮನ್,
ಇಡೀ ಕರ್ನಾಟಕಕ್ಕೆ ಇದು ಸಪ್ಲೈ ಮಾಡೋಕ್ಕಾಗತ್ತಾ? ಹಾಂ ಸರ್. ಯಾವ್ಯಾವ ರೀತಿ ಸಪ್ಲೈ ಮಾಡ್ತೀರಾ ಸರ್ ಎಮರ್ಜೆನ್ಸಿ ಅರ್ಜೆಂಟ್ ಆಗಬೇಕಂದ್ರೆ ಬೈ ಟ್ರಾನ್ಸ್ಪೋರ್ಟ್ ನಾಳೆನೇ ಸಿಗಬೇಕು ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಆಗ್ತೀವಿ, ಇಲ್ಲಾಂದ್ರೆ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೀವಿ. ಮನೆ ಬಾಗಿಲಿಗೆ ಬರುತ್ತೆ. ಮನೆ ಬಾಗಿಲಿಗೆ ಬರ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಇವಾಗ ಎಲ್ಲೇ ಆದ್ರೂ 3 ರಿಂದ 4 ದಿವಸ. 3 ರಿಂದ 4 ದಿವಸ ಬೇಕಾಗುತ್ತೆ. ಹೌದು. ಪೇಮೆಂಟ್ ಎಲ್ಲ ಯಾವ ತರ ಇರುತ್ತೆ? ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ? ಸರ್ ಇವಾಗ ನಾವು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇದೀವಿ. ಸೊ ಗೂಗಲ್ ಪೇ ಇರ್ಬೋದು, ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳ್ಸ್ಕೊಟ್ರೆ ಸಾಕು, ಅಡ್ರೆಸ್ ಕಳ್ಸಿದ್ರೆ ಸಾಕು ಅಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಇದೇ ನಂಬರ್ ಇಲ್ಲಿ ನಿಮಗೆ ಫೋನ್ ಪೇ, ಗೂಗಲ್ ಪೇನೂ ಇರುತ್ತೆ ಅಂಡ್ ಜೊತೆಯಲ್ಲಿ ನಿಮಗೆ ವಾಟ್ಸ್ಆಪ್ ಕೂಡ ಇರುತ್ತೆ ವೀಕ್ಷಕರೇ. ಅಂಡ್ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಪೇಮೆಂಟ್ ಅನ್ನ ಮಾಡಬಹುದು. ನಂದಿ ಪವರ್ ಜೊತೆ ನಾನು ಆಕ್ಚುಲಿ ಮುಂಚೆನೂ ವಿಡಿಯೋ ಮಾಡಿದ್ದೀವಿ, ತಮ್ಮಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ತಂದಿದ್ದೀನಿ. ಸೊ ಆದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಈಸಿಯಾಗಿ ಪೇಮೆಂಟ್ ಅನ್ನ ಇವ್ರಿಗೆ ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟ್ ಅನ್ನ ತರಿಸ್ಕೋಬಹುದು. ಇವಾಗ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಜೊತೆ ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಂಬಬಹುದು, ಅವ್ರನ್ನ ಪೋಸ್ಟ್ ಜೊತೆ ಟೈಪ್ ಮಾಡ್ತಾ ಇದೀವಿ. ಓಕೆ. ಸೊ ಪೋಸ್ಟ್ ಎಲ್ಲಾ ಮೂಲೆಗೂ ಹೋಗುತ್ತೆ, ಮೂಲೆಗೆ ತಲುಪುತ್ತೆ, ಎಲ್ಲ ಕಡೆ ತಲುಪುತ್ತೆ. ಸರ್ ಕ್ಯಾಶ್ ಆನ್ ಡೆಲಿವರಿ ಏನಾದರೂ ಇದೆಯಾ? ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೈಪ್ ಆದ್ರೆ ಇವಾಗ ಪ್ರೊಸೀಜರ್ ನಡೀತಾ ಇದೆ, ಅವಾಗ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ. ಕೊಡ್ತೀರಾ? ಹೌದು, ಫ್ಯೂಚರ್ ಅಲ್ಲಿ ಬರುತ್ತೆ. ಫ್ಯೂಚರ್ ಅಲ್ಲಿ ಬರುತ್ತೆ, ಸದ್ಯಕ್ಕಿಲ್ಲ. ಓಕೆ ಸರ್, ಮುಂದಿನ ದಿನಗಳಲ್ಲಿ ನಂದಿ ಪವರ್ ಕಡೆಯಿಂದ ಯಾವ್ದು ಪ್ರಾಡಕ್ಟ್ ಬರ್ತಾ ಇದೆ? ಸರ್ ಮತ್ತೊಂದು ಅತ್ಯುತ್ತಮವಾದ ಪ್ರಾಡಕ್ಟ್ ಬರ್ತಾ ಇದೆ, ಲಾಂಚ್ ಮಾಡ್ತಾ ಇದ್ದೀರಾ? ಖಂಡಿತ ಸರ್. ಓಕೆ, ಇದೊಂದು ಜಲ ಕೊಟ್ಬಿಡೋಣ ನಮ್ಮ ವೀಕ್ಷಕರಿಗೆ. ಕೊಡಿ ಸರ್. ಇಂಡಿಯಾದಲ್ಲೇ ಇದು ಇದುವರೆಗೂ ಯಾರು ಮಾಡಲಿಲ್ಲ. ಟ್ರಾನ್ಸ್ಪರೆಂಟ್ ಗೀಸರ್. ವೀಕ್ಷಕರೇ ನೋಡಬಹುದು, ಟ್ರಾನ್ಸ್ಪರೆಂಟ್ ಗೀಸರ್. ಏನ್ ವಿಶೇಷ ಇದ್ರದ್ದು ಸರ್? ನೀವು ಇದರಲ್ಲಿ ಏನಂದ್ರೆ ಈ ಬಾಡಿ ಬಂದ್ಬಿಟ್ಟು ಸಿಂಗಲ್ ಮೋಲ್ಡೆಡ್ ಬಾಡಿ. ಎರಡು ಥರ್ಮೋಸ್ಟಾಟ್ ಇದೆ. ಎರಡು ಥರ್ಮೋಸ್ಟಾಟ್. ಹೌದು. ಓಕೆ. ಇದರೊಳಗೆ ನೀರಿಲ್ಲ ಅಂದ್ರೆ ಆನೆ ಆಗಲ್ಲ. ನೀರೆಲ್ಲ ಬಂದಿಲ್ಲ ಅಂದ್ರೆ ಆನೆ ಆಗಲ್ಲ. ಬೇರೆ ಗೀಸರ್ ನೀರಿಲ್ಲ ಅಂದ್ರೆ ಆನ್ ಆಗುತ್ತೆ, ಸುಟ್ಟೋಗ್ತವೆ, ಆಗುತ್ತೆ. ಇದು ನೀರು ಬಂದಿಲ್ಲ ಅಂದ್ರೆ ಆನೆ ಆಗಲ್ಲ. ಇದು ಸೊ ಡೇಂಜರ್ ಇಲ್ಲ. ಹೌದು. ಮಕ್ಕಳು ಮರಿ ಆನ್ ಮಾಡ್ಬಿಡ್ತಾರೆ ಸರ್, ಯಾರು ಮುಟ್ಟಿದ್ರೆ ಏನಾಗಲ್ಲ. ಇಲ್ಲಿ NCB ಇದೆ, ಇಲ್ಲೇ ಟ್ರಿಪ್ ಆಗುತ್ತೆ. ಗೊತ್ತಾಯ್ತು. ಓ, ಇಲ್ಲೇ ಟ್ರಿಪ್ ಆಗುತ್ತೆ. ಸೊ ವೀಕ್ಷಕರೇ, ಇದೊಂಥರ ಡಿಫ್ರೆಂಟ್ ಮಾಡೆಲ್ ಅಂತ ಹೇಳ್ಬೋದು. ಮೊದಲನೇದಾಗಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂಡ್ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಟ್ರಾನ್ಸ್ಪರೆಂಟ್ ಬಾಡಿ ಕೊಡ್ತಾ ಇದ್ದಾರೆ. ಅಂಡ್ ಇದ್ರ ಗೇಜ್ ನೋಡಬಹುದು, ತುಂಬಾ ದಪ್ಪ ಇದೆ ಅಲ್ಲ ಸರ್? ಇದ್ರ ಗೇಜ್ ತುಂಬಾ ದಪ್ಪ ಇದೆ, ನಿಮಗೆ ಗೊತ್ತಾಗುತ್ತೆ. ಅಂಡ್ ಇದು ಫುಡ್ ಗ್ರೇಡ್ ಬಾಡಿ. ಕುಡಿಯೋಕೆ ಯೂಸ್ ಮಾಡಬಹುದು. ನಾವು ಇದನ್ನ ಹಾಸ್ಪಿಟಲ್ಗೆಲ್ಲ ರೆಕಮೆಂಡ್ ಮಾಡ್ತಾ ಇದೀವಿ. ಹಾಸ್ಪಿಟಲ್ಗೆ ರೆಕಮೆಂಡ್ ಮಾಡ್ತೀರಾ? ಸೊ ಎರಡು ಥರ್ಮೋಸ್ಟಾಟ್ ಕೊಟ್ಟಿರೋದು ಬೆನಿಫಿಟ್ ಏನು ನಮಗೆ ಸರ್? ಎರಡು ಥರ್ಮೋಸ್ಟಾಟ್ ಏನಕ್ಕಂದ್ರೆ ನೀರಿಲ್ಲ ಅಂದ್ರೆ ಆನ್ ಆಗಬಾರ್ದು ಅಂತ, ಅದಕ್ಕೋಸ್ಕರ ಅಲ್ವಾ? ಸೊ ಇದ್ರ ಬಗ್ಗೆ ಸಸ್ಟೈನ್ ಮಾಡಬೇಕು. ಟೆಂಪರೇಚರ್ ನಿಮಗೆ ಎಷ್ಟು ಬೇಕಾ ಸಸ್ಟೈನ್ ಮಾಡಕ್ಕೆ ಕೊಟ್ಟಿರ್ತೀವಿ. ಓಕೆ. ಅಂಡ್ ಇದಕ್ಕೆ ಸ್ವಿಚ್ ಬರುತ್ತೆ ಅಂಡ್ ಇದು ಎಮರ್ಜೆನ್ಸಿ MCB ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಎರಡು ಕಡೆ ಸ್ವಿಚ್ ಇರುತ್ತೆ, ಪ್ಲಗ್ ಪಾಯಿಂಟ್ ಅಲ್ಲಿ ಒಂದು ಸ್ವಿಚ್ ಇರುತ್ತೆ, ಇಲ್ಲೊಂದು ಸ್ವಿಚ್ ಇರುತ್ತೆ. ಓಕೆ. ಸೊ ಇದ್ರ ಬಗ್ಗೆನೂ ಕೂಡ ನಾವು ಒಂದು ವಿಶೇಷ ವಿಡಿಯೋವನ್ನು ಕೂಡ ಮಾಡೋಣ. ಕಸ್ಟಮರ್ ಮನೆಗೆ ಹೋಗ್ಬಿಟ್ಟು ಇದು ಆಕ್ಚುಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ಡೆಮೋ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತರಿಸ್ಕೊಡ್ತೀನಿ. ಇನ್ನೊಮ್ಮೆ ಹೇಳಿ, ನಂದಿ ಪವರ್ ಅಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್? ನಂದಿ ಪವರ್ ಅಲ್ಲಿ ನಿಮಗೆ ಗೃಹ ಬಳಕೆ ಉಪಯೋಗವಂತ ವಸ್ತುಗಳು ಎಲ್ಲ ಸಿಗುತ್ತವೆ. ಒಂದೆರಡು ಹೆಸರುಗಳನ್ನ ಹೇಳಿ ನಮಗೆ. ಸೋಲಾರ್ ವಾಟರ್ ಹೀಟರ್ ಇರ್ಬೋದು, ಗೀಸರ್, ಚಿಮ್ನಿ, ಇವಾಗ ವಾಷಿಂಗ್ ಮಿಷಿನ್, ನಮ್ಮ ಆಯಿಲ್ ಎಕ್ಸ್ಟ್ರಾಕ್ಟ್ ಮಷೀನ್. ಓಕೆ. ಎಸ್ಪೆಷಲಿ ಗೀಸರ್ಗಳು ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಬರಬಹುದು, ವಿಸಿಟ್ ಮಾಡಬಹುದು. ವಾಟರ್ ಪ್ಯೂರಿಫೈಯರ್ಗಳು ಅಂಡ್ ಚಿಮಣಿಗಳು ಎಲ್ಲದೂ ಕೂಡ ಇದೆ. ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಏನೇನ್ ಪ್ರಾಡಕ್ಟ್ ಇದೆ ಎಲ್ಲ. ಪಾಪ್ಕಾರ್ನ್ ತಿನ್ಬಹುದು. ಪಾಪ್ಕಾರ್ನ್ ಮಷೀನ್ ಎಲ್ಲದೂ ಕೊಡ್ತೀರಾ? ಸೊ ಚಿಕ್ಕದಾಗಿರುವಂತಹ ಪಾಪ್ಕಾರ್ನ್ ಮಷೀನ್ಸ್ ಇರ್ಬೋದು. ಅನೇಕ ಪ್ರಾಡಕ್ಟ್ಗಳು ಇಲ್ಲಿ ಇಲ್ಲ ಅನ್ನೋದಿಲ್ಲ, ಅನೇಕ ಪ್ರಾಡಕ್ಟ್ಗಳು ಇಲ್ಲಿದೆ. ಚಿಕ್ಕ ಸ್ಟೋವ್ ಇರ್ಬೋದು, ಅನೇಕ ಇನ್ನೋವೇಟಿವ್ ಪ್ರಾಡಕ್ಟ್ಗಳು ಇಲ್ಲಿ ಇರುತ್ತೆ. ಒಂದ್ಸತಿ ಇಲ್ಲಿಗೆ ಭೇಟಿ ಕೊಟ್ರೆ ನೀವೇ ಒಂದು ಎಲ್ಲ ನೋಡ್ಕೊಂಡ್ಬಿಟ್ಟು ಖಾಲಿ ಕೈಲಂತೂ ಹೋಗೋದಿಲ್ಲ ಅಂತ ಹೇಳ್ಬೋದು. ಅಂಡ್ ಸ್ಪೆಷಲ್ ಆಗಿ ಕನ್ನಡ ವೀಕ್ಷಕರಿಗೆ ಡಿಸ್ಕೌಂಟ್ ಇರುತ್ತಾ? ಖಂಡಿತ ಸರ್. ಎಲ್ಲಾ ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಕೊಡ್ತೀರಾ ತಾನೆ? ಸೊ ಕನ್ನಡ ಕೋರ ಚಾನಲ್ ಇಂದ ಬಂದಿದ್ದೀನಿ ಅಂತ ನೀವು ಒಂದು ಮಾತು ಹೇಳಿದ್ರೆ ಸಾಕು. ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ತೋರಿಸ್ಬೇಕು ನಿಮಗೆ ಅಲ್ವಾ? ತೋರಿಸಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತೂ ಇಲ್ಲಿ ಸಿಗುತ್ತೆ. ಸರ್ ಶೋರೂಮು ಟೈಮಿಂಗ್ಸ್ ಏನು, ಕಾಲ್ ಟೈಮಿಂಗ್ಸ್ ಏನು, ಅಂಡ್ ಯಾವ್ಯಾವ ವಾರ ಓಪನ್ ಇರುತ್ತೆ? ಸರ್ ಬೆಳಗ್ಗೆ 9 ರಿಂದ ರಾತ್ರಿ 9 ಓಪನ್ ಇರುತ್ತೆ. ಸೊ ವಾರದ ಎಲ್ಲಾ ವಾರ ಓಪನ್ ಇರುತ್ತೆ. ಓಕೆ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಒಂದು ದಿವಸ 2 ದಿವಸ ರಜೆ ಅಷ್ಟೇ ಅಲ್ವಾ? ಅಂಡ್ ನಂಬರ್ನು ಅಷ್ಟೇ, ನೀವು ಆರಾಮಾಗಿ 9 to 9 ಕಾಲ್ ಮಾಡಬಹುದು. ಫೋಟೋಸ್ ಬೇಕು, ವಿಡಿಯೋ ಕಾಲ್ಸ್ ಬೇಕು, ಅದನ್ನು ಕೂಡ ಇವರಿಂದ ತಗೊಳ್ಬಹುದು. ಸೂಪರ್ ಸರ್. ಡೆಮೋ ಕೂಡ ಸಿಗುತ್ತೆ ನಿಮ್ಗೆ. ಅಂಡ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ವಾಷಿಂಗ್ ಮಷೀನ್ ಜೊತೆಯಲ್ಲಿ ಒಂದು ಒಳ್ಳೆ ಗೀಸರ್, ಟ್ರಾನ್ಸ್ಪರೆಂಟ್ ಗೀಸರ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.